Hello guys, welcome to my friends and channel. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಫೈನ್. ಪ್ರೀವಿಯಸ್ ವಿಡಿಯೋನಲ್ಲಿ ನಾನು ನಿಮಗೆ ಹೇಳಿದೆ ಕೆಮಿಸ್ಟ್ರಿನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು, ಕೆಮಿಸ್ಟ್ರಿನ ಹೇಗೆ ಕವರ್ ಮಾಡ್ಕೋಬೇಕಂತ. ಸೊ ಆ ವಿಡಿಯೋನ ನೀವು ಹೋಗಿ ನೋಡದೇ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಆ ವಿಡಿಯೋ ಲಿಂಕ್ನ. ಸೊ ನೀವು ಆ ವಿಡಿಯೋನ ನೋಡಿ ನಿಮಗೆ ಅದು ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ನೀವು ಆ ವಿಡಿಯೋನಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದ್ರಿ ಮ್ಯಾಥಮೆಟಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಮೇಲೆ ಮಾಡಂದಿದ್ರಿ. ಈ ವಿಡಿಯೋನಲ್ಲಿ ಮ್ಯಾಥಮೆಟಿಕ್ಸ್ನ ಹೇಗೆ ಸ್ಕೋರ್ ಮಾಡ್ಕೋಬೇಕು, ಹಾಗೆ ಮ್ಯಾಥಮೆಟಿಕ್ಸ್ನ ಯಾವ ಪಾಸಿಂಗ್ ಸ್ಟ್ರಾಟಜಿ ಕೂಡ ಹೇಳ್ತೀನಿ. 4 ಚಾಪ್ಟರ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ನೀವು ಪಾಸಿಂಗ್ ಆಗ್ಬೋದು. ಆ 4 ಚಾಪ್ಟರ್ಸ್ ಯಾವುದು, ಹಾಗೆ PDF ಕೂಡ ಕೊಟ್ಟಿದ್ದೀನಿ. ಆ PDF ಓದಿದ್ರೆ ಸಾಕು ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನ ಈ ವಿಡಿಯೋನಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಲಾಸ್ಟ್ ತನಕ ವಾಚ್ ಮಾಡಿ. ಸೊ ಚಾನಲ್ಗೆ ಯಾರಾದರೂ ಮೊದಲ ಬಾರಿ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಷನ್ ಬೆಲ್ ಐಕನ್ನ ಪ್ರೆಸ್ ಮಾಡಿ ವಿಡಿಯೋ ನೋಟಿಫಿಕೇಷನ್ ಮೊದಲು ತಲುಪೋಕೆ. ಸೊ video, let's get started. ಸೊ ವಿಡಿಯೋ ನೋಡೋರಲ್ಲಿ 2 ಕ್ಯಾಟಗರಿ ಆಗಿರ್ತಾರೆ. ಸೊ ಎರಡು ಕ್ಯಾಟಗರಿದವರಿಗೇನ ಸಪ್ರೇಟ್ ಸ್ಟ್ರಾಟಜಿ ಹೇಳ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಯಾರು ಸ್ಕೋರ್ ಮಾಡ್ಬೇಕಂತೀರ ಅವರಿಗೂ ಸಪ್ರೇಟ್, ಹಾಗೆ ಯಾರು ಪಾಸಿಂಗ್ ಆಗ್ಬೇಕಂತೀರಲ್ಲ ಅವರಿಗೂ ಸಪ್ರೇಟಾಗಿ ಹೇಳ್ತೀನಿ. ಹಾಗೆ ಕೊನೆಯಲ್ಲಿ PDF ಬಗ್ಗೆ ಹೇಳ್ತೀನಿ. ಓಕೆ, ಸೊ ಯಾರು ಸ್ಕೋರ್ ಮಾಡ್ಬೇಕಂತೀರಲ್ಲ ಅವರು NCERT ಇನ್ಟೆಕ್ಸ್ಟ್ ಎಕ್ಸಸೈಸ್ ಏನಿರುತ್ತಲ್ಲ ಅದನ್ನು ಪ್ರಾಕ್ಟೀಸ್ ಮಾಡಿ, ಹಾಗೆ ಎಕ್ಸಾಂಪ್ಲರ್ನ ಪ್ರಾಕ್ಟೀಸ್ ಮಾಡಿ. ಪ್ರೀವಿಯಸ್ 10 ಇಯರ್ ಪೇಪರ್ನ ತೊಗೊಳ್ಳಿ, ಸಾಲ್ವ್ ಮಾಡ್ತಾ ಹೋಗಿ. ಸಾಲ್ವ್ ಹೇಗೆ ಮಾಡ್ತೀರಾ ಅಂದರೆ ಸ್ಟಾಪ್ ವಾಚ್ ಇರುತ್ತಲ್ಲ, ಸ್ಟಾಪ್ ವಾಚ್ನ ಇಡಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನೀವು ಯಾವಾಗ ಸಾಲ್ವ್ ಮಾಡ್ತಾ ಹೋಗ್ತಿರಲ್ಲ ಅವಾಗೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗುತ್ತೆ. ಎಕ್ಸಾಮ್ನಲ್ಲಿ ಹೋಗ್ಬಳಕ್ಕೆ ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಈಸಿ ಆಗುತ್ತೆ. ಸೊ ಸ್ಟಾಪ್ ವಾಚ್ ಇಟ್ಟು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಅದರಿಂದ ನಿಮಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಮಾಡಲ್ ಕ್ವಶನ್ ಪೇಪರ್ ಕರ್ನಾಟಕ PU ಬೋರ್ಡ್ ಅವರು ಬಿಟ್ಟಿದ್ದಾರೆ. ಆ್ಯಂಡ್ ನೀವು ಆ ವೆಬ್ಸೈಟ್ಗೆ ಹೋಗಿ ನೀವು ಅಲ್ಲಿಂದ ಮ್ಯಾಥಮೆಟಿಕ್ಸ್ ಮಾಡಲ್ ಕ್ವಶನ್ ಪೇಪರ್ ಕೂಡ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಮ್ಯಾಥಮೆಟಿಕ್ಸ್ ಎಕ್ಸಸೈಸ್, ಎಕ್ಸಾಂಪ್ಲರ್, ಹಾಗೆ ಮ್ಯಾಥಮೆಟಿಕ್ಸ್ ಪ್ರೀವಿಯಸ್ 10 ಇಯರ್ ಪೇಪರ್ ಈಗೇನು ಬಿಟ್ಟಿರಲ್ಲ ಮಾಡಲ್ ಪೇಪರ್, ಇಷ್ಟು ಮಾಡಿದ್ರೆ ಸಾಕು ನೀವು ಆರಾಮ್ಸೆ ಸ್ಕೋರ್ ಮಾಡ್ಬೋದು. ನಾ PDF ಕೊಟ್ಟಿದ್ದೀನಿ. ಸೊ ನಿಮಗೆ ಪ್ರೀವಿಯಸ್ 10 ಇಯರ್ ಪೇಪರ್ ಸಿಗದೆ ಹೋದರೆ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ವಿತ್ PDF ನಲ್ಲಿ ನೀವು ಆಲ್ರೆಡಿ ಸ್ಕೋರ್ ಮಾಡ್ಬೇಕಂತಿರಲ್ಲ, ಆ PDFನ ನೀವು ಒಂದ್ಸಲ ನೋಡಿ. ಪಾರ್ಟ್ A ಹಿಡ್ಕೊಂಡು ಪಾರ್ಟ್ D ತನಕ ಎಲ್ಲ ಕ್ವಶನ್ಸ್ ಕೂಡ ಕೊಟ್ಟಿದ್ದೀನಿ. ಎಲ್ಲ ಕ್ವಶನ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಆ PDF ನೀವು ಒಂದ್ಸಲ ನೋಡ್ಕೆ ಸಾಲ್ವ್ ಮಾಡಿದ್ರೆ ಸಾಕು, ನೀವು ಆರಾಮ್ಸೆ ಮ್ಯಾಥಮೆಟಿಕ್ಸ್ನಲ್ಲಿ ಸ್ಕೋರ್ ಮಾಡ್ಬೋದು. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ಯಾರು ಪಾಸಿಂಗ್ ಆಗ್ಬೇಕಂತಿರಲ್ಲ ಓನ್ಲಿ 4 ಚಾಪ್ಟರ್ಸ್ ಮಾಡಿದ್ರೆ ಸಾಕು, ನೀವು ಮ್ಯಾಥಮೆಟಿಕ್ಸ್ನಲ್ಲಿ ಪಾಸಿಂಗ್ ಆಗ್ಬೋದು. ನಿಮಗೆ ಇಂಟಿಗ್ರೇಷನ್ ಬರದೇ ಹೋದರೆ ಡಿಫ್ರೆನ್ಷಿಯೇಷನ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಇವು ಯಾವ ಚಾಪ್ಟರ್ಸ್ ಬರದೇ ಹೋದರೆ ಟೆನ್ಷನ್ ತೊಗೊಳ್ಳೇಬೇಡಿ. ಓನ್ಲಿ 4 ಚಾಪ್ಟರ್ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ನೀವು ಮ್ಯಾಥಮೆಟಿಕ್ಸ್ನಲ್ಲಿ ಪಾಸ್ ಆಗ್ಬೋದು. ಓನ್ಲಿ 4 ಚಾಪ್ಟರ್ಸ್ ಯಾವುದು ಅಂತೀರಾ? ಮ್ಯಾಟ್ರಿಸಸ್, 3D, ಡಿಟರ್ಮಿನೆಂಟ್, ವೆಕ್ಟರ್. ಇನ್ನೊಂದು ಸಲ ನೋಟ್ ಡೌನ್ ಮಾಡ್ಕೊಳ್ಳಿ. ಮ್ಯಾಟ್ರಿಸಸ್, 3D, ವೆಕ್ಟರ್, ಡಿಟರ್ಮಿನೆಂಟ್ಸ್ ಇವು 4 ಚಾಪ್ಟರ್ ಮಾಡಿದ್ರೆ ಸಾಕು, ನೀವು ಮ್ಯಾಥಮೆಟಿಕ್ಸ್ನಲ್ಲಿ ಪಾಸಿಂಗ್ ಆಗ್ಬೋದು. ಮ್ಯಾಥಮೆಟಿಕ್ಸ್ ಸ್ಕೋರಿಂಗ್ ಸಬ್ಜೆಕ್ಟ್ ಇದೆ. ಹೇಗೆಂದರೆ ಬೇರೆ ಚಾಪ್ಟರ್ನಲ್ಲಿ ನಿಮಗೆ 70 ಥಿಯರಿ ಇರುತ್ತೆ, 30 ಪ್ರಾಕ್ಟಿಕಲ್ ಇರುತ್ತೆ. ಆದರೆ ಮ್ಯಾಥಮೆಟಿಕ್ಸ್ನಲ್ಲಿ ಹಾಗಿಲ್ಲ. ಓನ್ಲಿ 100 ಔಟ್ ಆಫ್ 100 ಮಾರ್ಕ್ಸ್ ಮ್ಯಾಥಮೆಟಿಕ್ಸ್ನಲ್ಲಿ ಡೈರೆಕ್ಟ್ ಇರುತ್ತೆ. ಇದರಲ್ಲಿ ಥಿಯರಿ ಇರುತ್ತೆ, ಪ್ರಾಕ್ಟಿಕಲ್ ಇರೋದಿಲ್ಲ. ಸೊ ಇದು ಪ್ಲಸ್ ಪಾಯಿಂಟ್. ಮ್ಯಾಥಮೆಟಿಕ್ಸ್ನಲ್ಲಿ ನೀವು ಆರಾಮ್ಸೆ ಸ್ಕೋರ್ ಮಾಡ್ಬೋದು. ಲಾಸ್ಟ್ ಬಂದುಬಿಟ್ಟು ಮ್ಯಾಥಮೆಟಿಕ್ಸ್ PDF. ಆ PDF ನಲ್ಲಿ ಪಾರ್ಟ್ A, ಪಾರ್ಟ್ B, ಪಾರ್ಟ್ C, ಪಾರ್ಟ್ D ಆ್ಯಂಡ್ ಪಾರ್ಟ್ E. ಸೊ ಟೋಟಲ್ ಪಾರ್ಟ್ A ಹಿಡ್ಕೊಂಡು ಪಾರ್ಟ್ E ತನಕ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ 1 ಮಾರ್ಕ್ಸ್ ಹಿಡ್ಕೊಂಡು ನಿಮಗೆ 10 ಮಾರ್ಕ್ಸ್ ತನಕ ಸಪ್ರೇಟ್ ಕ್ವಶನ್ಸ್ ಇದ್ದಾವೆ. ನೀವು ಆ ಇಷ್ಟು ಕ್ವಶನ್ಸ್ನ ನೀವು ಒಂದ್ಸಲ ಥರೋಲಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ನೀವು ಮ್ಯಾಥಮೆಟಿಕ್ಸ್ನಲ್ಲಿ 70 to 75 ಮಾರ್ಕ್ಸ್ನ ನೀವು 100% ಆಗಿ ಅದು ಇಷ್ಟು PDF ನಿಮಗೆ ಥರೋ ಆಗಿ ಪ್ರಿಪೇರ್ ಆಗಿ ಹೋದರೆ ಸಾಕು, ನೀವು ಮ್ಯಾಥಮೆಟಿಕ್ಸ್ನಲ್ಲಿ 70 to 75 ಮಾರ್ಕ್ಸ್ 100% ಗ್ಯಾರಂಟಿಡ್ ಕ್ವಶನ್ಸ್ ಇದ್ದಾವೆ. ಅದಿಷ್ಟೇ PDF ಮಾಡಿ ಹೋಗಿ ನಿಮ್ಮ ಎಕ್ಸಾಮಿನೇಷನಲ್ಲಿ 70 to 75 ಮಾರ್ಕ್ಸ್ ಬರುತ್ತೆ. ಸೊ ಆ PDF ಏನು ಕೊಟ್ಟಿದ್ದೀನಲ್ಲ ಭಾಳ ಇಂಪಾರ್ಟೆಂಟ್ ಆಗಿದೆ. ಅದನ್ನು ಒಂದ್ಸಲ ಪ್ರಾಕ್ಟೀಸ್ ಮಾಡಿ, ಥರೋಲಿಯಾಗಿ ಪ್ರಾಕ್ಟೀಸ್ ಮಾಡಿ ಹೋಗಿ. ಎಕ್ಸಾಮ್ಗೆ ಇನ್ನೂ ಟೈಮ್ ಇದೆ.
ಅದನ್ನು ನೀವು ಒಂದು ಸಲ ಮ್ಯಾಥಮೆಟಿಕ್ಸ್ನ ಥರೋಲಿಯಾಗಿ ಪ್ರಾಕ್ಟೀಸ್ ಮಾಡಿ ಹೋದರೆ ಸಾಕು, ನೀವು ಎಕ್ಸಾಮಿನೇಷನಲ್ಲಿ ಸ್ಕೋರ್ ಮಾಡ್ಬೋದು. ಸೊ ಯಾರಾದರೂ ಪಾಸಿಂಗ್ ಆಗ್ಬೇಕಂತಿರಲ್ಲ, ಆ ಪಾಸಿಂಗ್ನಲ್ಲಿ ಆ PDF ಪಾರ್ಟ್ ಎ ಹಿಡ್ಕೊಂಡು ಪಾರ್ಟ್ ಇ ತಕ ಇದೆಯವಲ್ಲ, ನೀವು ಯಾವುದನ್ನ 4 ಚಾಪ್ಟರ್ಸ್ ಹೇಳಿದ್ದೀನಲ್ಲ ಆ 4 ಚಾಪ್ಟರ್ಸ್ನ ಕ್ವಶನ್ಸ್ ಸಪ್ರೇಟಾಗಿ ನೀವು ಹೋಗಿ ಪಿಕ್ ಮಾಡ್ಕೊಳ್ಳಿ. ಸೊ ಇವು 4 ಚಾಪ್ಟರ್ಸ್ನಲ್ಲಿ ಯಾವ್ಯಾವ ಕ್ವಶನ್ ಇದ್ದಾವೆ ಅಂತ ತಿಳ್ಕೊಂಡು ಅವಿಷ್ಟನ್ನು ಪ್ರಾಕ್ಟೀಸ್ ಮಾಡಿ. ಒಂದು ಸಲ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ನೀವು ಆರಾಮ್ಸೆ ಮ್ಯಾಥಮೆಟಿಕ್ಸ್ನಲ್ಲಿ ಸ್ಕೋರ್ ಪಾಸ್ ಆಗ್ತೀರಾ. ಹಾಗೆ ಯಾರು ಸ್ಕೋರ್ ಮಾಡ್ಬೇಕಂತೀರಾ ಅದು PDF ಹೋಗಿ ನೋಡಿ, ನಿಮಗೆ ಭಾಳ ಹೆಲ್ಪ್ಫುಲ್ ಇದೆ ಅಂತ ಹೇಳ್ತೀನಿ. ಇದಾಗಿತ್ತು ಇವತ್ತಿನ ವೀಡಿಯೋ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಅಂಟಿಲ್ ದೆನ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಗೈಸ್. ಬೈ.